ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು ಓಂ ಸಾಯಿ ಧ್ಯಾನ ಮಂದಿರದ ವತಿಯಿಂದ ದಿನಾಂಕ 10/7/2025 ಗುರುವಾರದಂದು ಗುರುಪೂರ್ಣಿಮೆಯನ್ನು ಅದ್ದೂರಿಯಾಗಿ ಆಚರಿಸಲಾಗುವುದು. ಅಂದು ಬೆಳಗ್ಗೆ 6 ಗಂಟೆಗೆ ಕಾಕಡ ಆರತಿ, 6:30ಕ್ಕೆ ಮಹಾರುದ್ರಾಭಿಷೇಕ, 7:30ಕ್ಕೆ ಪುಷ್ಪಾಭಿಷೇಕ ಹಾಗೂ 8:30ಕ್ಕೆ ಸತ್ಯನಾರಾಯಣ ಪೂಜೆ ಜರುಗುವವು. ಶ್ರೀ ಶನಿ ಮಹಾರಾಜರ ಪ್ರತಿಷ್ಠಾಪನೆಯ ಮಹಾಯಜ್ಞಕ್ಕಾಗಿ ಉಜ್ಜಯಿನಿಯಿಂದ ವಿಶೇಷವಾಗಿ ತರಿಸಲಾದ 8,000 ಪವಿತ್ರ ರುದ್ರಾಕ್ಷಿಗಳನ್ನು ಪೂಜಿಸಿ ಶುದ್ಧೀಕರಿಸಲ್ಪಟ್ಟಿವೆ. ಈ ರುದ್ರಾಕ್ಷಿಗಳನ್ನು ಜುಲೈ 10ರಂದು ಗುರುಪೂರ್ಣಿಮೆ ದಿನದಂದು ಶನಿದೋಷ ನಿವಾರಣಾರ್ಥವಾಗಿ ಭಕ್ತಾದಿಗಳಿಗೆ ಪೂಜೆ ಪೂರ್ವಕವಾಗಿ ಆಶೀರ್ವಾದದೊಂದಿಗೆ ಹಂಚಲಾಗುತ್ತದೆ. ಇದು ಶನಿದೇವರ ಕೃಪೆಯನ್ನು ಪಡೆದು ಆಧ್ಯಾತ್ಮಿಕ ಶ್ರೇಯಸ್ಸಿಗೆ ದಾರಿ ತೋರಿಸುವ ಅಪರೂಪದ ಅವಕಾಶ. ಈ ಎಲ್ಲಾ ಮಹಾಮಂಗಳ ಕಾರ್ಯಕ್ಕೆ ಸರ್ವಸಾಯಿ ಭಕ್ತಾದಿಗಳು ಆಗಮಿಸಬೇಕಾಗಿ ವಿನಂತಿ. ಅಂದು ಮಧ್ಯಾಹ್ನ 1 ಗಂಟೆಗೆ ಭಕ್ತಾದಿಗಳಿಗೆ ಮಹಾಪ್ರಸಾದದ ವ್ಯವಸ್ಥೆ ಇರುತ್ತದೆ. ಸರ್ವರಿಗೂ ಹಾರ್ದಿಕ ಸುಸ್ವಾಗತ. ಸ್ಥಳ ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಸ್ಟೇಷನ್ ರಸ್ತೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಾಯಿ ಕಿರಣ್ ಆದೋನಿ ಗುರೂಜಿ, ಸಂಸ್ಥಾಪಕ ಧರ್ಮಾಧಿಕಾರಿಗಳು. ಮೊಬೈಲ್ ಸಂಖ್ಯೆ 9140000600 ಹಾಗೂ 7611993999. ಸ್ಥಳೀಯ ರೈಲು ನಿಲ್ದಾಣ ಮತ್ತು ವಿವಿಧ ಪ್ಲಾಟ್ಫಾರಂಗಳಲ್ಲಿ ಶುಕ್ರವಾರ ದಕ್ಷಿಣ ಮಧ್ಯ ರೈಲ್ವೆಯ ಗುಂತಕಲ್ ವಿಭಾಗದ ರಾಯಚೂರು ರೈಲ್ವೆ ಸ್ಟೇಷನ್ ಸಲಹಾ ಸಮಿತಿಯ ಸದಸ್ಯರು ಸಂಚರಿಸಿ ವೀಕ್ಷಣೆ ಮಾಡಿದರು. ವೀಕ್ಷಣೆ ವೇಳೆ ರೈಲ್ವೆ ನಿಲ್ದಾಣದಲ್ಲಿ ನಡೆಯುತ್ತಿರುವ ಕಾಮಗಾರಿ, ಅಲ್ಲಲ್ಲಿ ಕಿತ್ತು ಹೋಗಿರುವ ಟೈಲ್ಸ್ಗಳು, ಇನ್ನು ಕೆಲವೆಡೆ ಹಾಕಿರುವ ಟೈಲ್ಸ್ಗಳು ಸಡಿಲಗೊಂಡಿರುವುದು, ಪ್ಲಾಟ್ಫಾರಂಗಳಲ್ಲಿನ ಅಸ್ವಚ್ಛತೆ, ಕೆಟ್ಟು ಹೋಗಿರುವ ಲಿಫ್ಟ್, ವಿಕಲಚೇತನರಿಗಾಗಿ ಯಾವುದೇ ವ್ಯವಸ್ಥೆ ಇಲ್ಲದಿರುವುದು ಸೇರಿದಂತೆ ಅನೇಕ ಸಮಸ್ಯೆಗಳು ಕಣ್ಣಿಗೆ ರಾಚಿದವು. ರೈಲ್ವೆ ನಿಲ್ದಾಣವನ್ನು ಶುಚಿಗೊಳಿಸಲು ಇರುವ 3 ಯಂತ್ರಗಳಲ್ಲಿ 2 ಹಾಗೆ ನಿಂತುಕೊಂಡಿದ್ದರೆ, ಒಂದು ಯಂತ್ರವು ಹೇಗೆ ರೈಲು ನಿಲ್ದಾಣವನ್ನು ಶುಚಿಗೊಳಿಸುತ್ತದೆ ಎಂಬುದನ್ನು ಪ್ರಾತ್ಯಕ್ಷಿಕೆ ಮಾಡಿ ತೋರಿಸಲಾಯಿತು. ಪ್ರಯಾಣಿಕರ ಅನುಕೂಲಕ್ಕಾಗಿ ಇರುವ ವ್ಯವಸ್ಥೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಲಾಯಿತು. ಲಗೇಜ್ ರೂಮ್, ಮಹಿಳಾ ವಿಶ್ರಾಂತಿ ಗೃಹ ಸೇರಿದಂತೆ ರೈಲ್ವೆ ನಿಲ್ದಾಣದಲ್ಲಿರುವ ವಿವಿಧ ವಿಭಾಗಗಳ ಕಾರ್ಯಾಲಯಗಳನ್ನು ವೀಕ್ಷಣೆ ಮಾಡಿ ನಂತರ ಸ್ಟೇಷನ್ ಪ್ರಬಂಧಕರೊಂದಿಗೆ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಸದಸ್ಯರು ಪ್ರಬಂಧಕರಿಗೆ ಹಲವು ಸಲಹೆ ಸೂಚನೆಗಳನ್ನು ಕೊಟ್ಟರು. ನಿಲ್ದಾಣದಲ್ಲಿ ಸ್ವಚ್ಛತೆ ಮುಖ್ಯ. ಅದೇ ರೀತಿಯಾಗಿ ವಿಕಲಚೇತನರಿಗಾಗಿ ಇರುವ ವಿದ್ಯುತ್ ಚಾಲಿತ ವಾಹನವನ್ನು ಲಭ್ಯವಾಗುವಂತೆ ನೋಡಿಕೊಳ್ಳಬೇಕು ಎಂದು ಗಮನ ತರುತ್ತಿದ್ದಂತೆ, ಈಗಾಗಲೇ ಈ ವಾಹನ ನಿರ್ವಹಣೆಗಾಗಿ 3 ಬಾರಿ ಟೆಂಡರ್ ಕರೆದರೂ ಯಾರಿಂದಲೂ ಪ್ರತಿಕ್ರಿಯೆ ಬಂದಿಲ್ಲ. ಹಾಗಾಗಿ ಅದರ ಬದಲು ವಿಕಲಚೇತನರಿಗಾಗಿ ತಳ್ಳುವ ವಾಹನದ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಅದರ ಸದುಪಯೋಗವನ್ನು ಪ್ರಯಾಣಿಕರು ಪಡೆದುಕೊಳ್ಳಬಹುದಾಗಿದೆ ಎಂದು ಹೇಳಿದರು. ರೈಲ್ವೆ ನಿಲ್ದಾಣದಲ್ಲಿ ಅನಾವಶ್ಯಕವಾಗಿ ತಿರುಗಾಡುತ್ತಿರುವ ನಾಯಿಗಳು ಹಾಗೂ ದನಗಳ ಕುರಿತು ಅವುಗಳನ್ನು ಬೇರೆಡೆಗೆ ಸ್ಥಳಾಂತರಿಸುವ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆಯವರ ಗಮನಕ್ಕೆ ತರುವಂತೆ ಸಲಹೆ ನೀಡಲಾಯಿತು. ಇನ್ನು ರೈಲ್ವೆ ನಿಲ್ದಾಣದ ಕುರಿತು ಯಾವುದಾದರೂ ಕುಂದುಕೊರತೆಗಳನ್ನು ನೀಗಿಸಬೇಕಾದಲ್ಲಿ ಆ ಕುರಿತು ಒಂದು ಮನವಿಯನ್ನು ಸಲ್ಲಿಸಿದರೆ ಶೀಘ್ರವೇ ಆ ಮನವಿಯಲ್ಲಿನ ವಿಷಯವನ್ನು ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತರಲಾಗುವುದು ಎಂದು ಸ್ಟೇಷನ್ ಪ್ರಬಂಧಕ ಅಶೋಕ್ ಕುಮಾರ್ ಮೀನಾ ಅವರು ಸಲಹಾ ಸಮಿತಿ ಸದಸ್ಯರಿಗೆ ತಿಳಿಸಿದರು. ಅದಕ್ಕೆ ಇತರೆ ಸದಸ್ಯರು ಸ್ಪಂದಿಸಿ ಕೊಲ್ಲಾಪುರ ಎಕ್ಸ್ಪ್ರೆಸ್ ರೈಲನ್ನು ಪುನರಾರಂಭಿಸಬೇಕು, ಕೂಡಲೇ ವಿಕಲಚೇತನರಿಗೆ ಅನುಕೂಲವಾಗುವಂತೆ ವಾಹನದ ವ್ಯವಸ್ಥೆ ಮಾಡಬೇಕು, ಲಿಫ್ಟ್ ಅನ್ನು ಶೀಘ್ರವೇ ಕಾರ್ಯಾರಂಭವಾಗುವಂತೆ ಮಾಡಬೇಕು ಹಾಗೂ ರೈಲು ನಿಲ್ದಾಣದಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸುವಂತೆ ನಿಮಗೆ ಒಂದು ಮನವಿಯಲ್ಲಿ ಸಲ್ಲಿಸಲಾಗುತ್ತದೆ ಎಂದರು. उसको कंटिन्यू करवाइए ना, ये तो सब वो पहले या कोल्हापुर एक्सप्रेस वो भी चालू करो, ಅದೊಂದು ಚಾರ್ಜ್ ಮಾಡಬೇಕು. ಇಂಪಾರ್ಟೆಂಟ್ ಆಗಿದ್ರೆ ರಾಯಚೂರು ಹುಬ್ಳಿ ರೋಡ್ ಕಾಲೇಜ್ ಗಾಡಿಲ್ಲ, वो भी आप देखिए सर ಕೆಲಸ ಮಾಡಿ ನೀವು ಗ್ರೂಪ್ ಇದಲ್ಲ, ಎಷ್ಟು ಇವರು ಬಂದಿಲ್ಲ, 8 ಜನ ನೀವೆಲ್ಲ ಲೆಟರ್ ಪ್ಯಾಡ್ ಮಾಡಿ ಫಸ್ಟ್ ಡಿಮ್ಯಾಂಡ್ ರೈಲ್ವೆ ಸ್ಟೇಷನ್ ಬಂದ್ಬಿಡಿ, ನೀವು ಬಂತು ದುಡ್ಡು फॉरवर्ड किया हमने अष्टे इमीडिएट हम एक दिन में नहीं रखते, जिस दिन आए इमीडिएट भेज देंगे। हां और ऐसा तो हम लोग देखते ना कुछ हम लोग रिपेयर करते नहीं
नहीं आता था। प्रोसेस वो लंबी है, इससे पहले तो हम लोग दिया वो प्रोसेस में नहीं है। ಅಡ್ರೆಸ್ ಇಲ್ಲ ಇಲ್ಲ ಅಡ್ರೆಸ್ ಕೊಡ್ಬೇಕು ನಮ್ಮ ಅಡ್ರೆಸ್ ಕೊಡ್ಬೇಕು ನಂಬರ್ಸ್ ಇಲ್ಲ ಈಗ ನೀವು ಇಲ್ಲ ನೀವು ನೀವೇ ಕೊಟ್ಟಿಲ್ಲ ಇವತ್ತಿನವರೆಗೆ ಅದು ಇವತ್ತು ಆಗಿದ್ದಲ್ಲ ಆಗ್ತಿಲ್ಲ ಯಾವ ವರ್ಷದಲ್ಲಿ ನನಗೆ ಗೊತ್ತಾಗ್ತದೆ ಜನರಿಗೆ ತ್ರಾಸ ಆಗುತ್ತೆ. ಅದು ಎಲೆಕ್ಟ್ರಿಕಲ್ ಗಾಡಿ ಒಂದು ಏರಿಯಾಗೆ ಟೆಂಡರ್ ಕೊಟ್ಟು ಅದೊಂದು ಮಾಡಿ उसका टेंडर 3 टाइम हो गया है लेकिन कोई पार्टी उसको अडोप्ट किया नहीं, कोई भी नहीं आ रहा। वो तो दे देगा ಬೇರೆ ಮತ್ತೆ हम लोग जरा बता दीजिए प्लीज टेंडर का मतलब बुला दे हम लोग जब बता दीजिए हम लोग दला नहीं नहीं आप करवा दीजिएगा, 2 बार 3 बार लेना ಸೊ ಶಿಫ್ಟಿಂಗ್ क्या 10 ರೂಪಾಯಿ ಬರಲಿ 20 ರೂಪಾಯಿ ಬರಲಿ ಅವ್ರಿಗೆ ಸ್ವಲ್ಪ ಜಾಸ್ತಿ ಕೊಟ್ಟರೆ ಅವ್ರಿಗೆ ಹೊಟ್ಟೆ ತುಂಬುತ್ತೆ. नहीं अभी दिन ನಾವೊಂದು ಡಿ ಸಿ ನಮ್ಮ ಕಡೆಯಿಂದ ಡಿ ಸಿ ಮೆಮೊರಂ ಕೊಡ್ತೀವಿ. ಅದನ್ನು ಆಗಲಿ ಬೆಂಗಳೂರು ಮತ್ತು ಡಿ.ಎಂ ಕಳಿಸ್ಕೊಡ್ತೀವಿ. ಅದು ಯಾಕಂದ್ರೆ ಕಡೆಗೆ ಭಾಳ ತ್ರಾಸ ಇದೆ. आप डीआरएम को दे दीजिएगा गाड़ी है ಯಾಕಂದ್ರೆ डीसी को तो हो गया, डीसी से डीसी का ऑलरेडी डिस्कशन हो गया डीआरएम को दी ನಮ್ಮ कಡೆ ನೋಡೋಣ ಸರ್. हम लेटर लिख दीजिएगा, हम दे देंगे। ಒಂದು ಅದು ಲಿಫ್ಟ್ ಇದೆ ಅಂತ ಹೇಳಿ नहीं सर तो आप हम लोग ही लेटर देता नहीं हम नहीं ले सकते बड़े साहब, वही तो प्रॉब्लम, हमारे हाथ बंधे हुए हैं ऐसे। ಸಭೆಯಲ್ಲಿ ಚೀಫ್ ಕಮರ್ಷಿಯಲ್ ಇನ್ಸ್ಪೆಕ್ಟರ್ ಹೇಮರಾಜ್ ಗೌಡ, ಚೀಫ್ ಹೆಲ್ತ್ ಇನ್ಸ್ಪೆಕ್ಟರ್ ವಿ ಅಮರನಾಥ್, ರಾಯಚೂರು ರೈಲ್ವೆ ಸ್ಟೇಷನ್ ಸಲಹಾ ಸಮಿತಿ ಸದಸ್ಯರಾದ ಎಂ ಮಾರಪ್ಪ, ಎ ಚಂದ್ರಶೇಖರ್, ಸಿದ್ದಲಿಂಗಯ್ಯ ಸ್ವಾಮಿ, ಚಂದ್ರಶೇಖರ್ ಜಾನಿಕಲ್ ಹಾಗೂ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು.